ಎಗ್ ಸಾಂಬಾರಿಗೆ ಬೇಕಾಗಿರೋ ಪದಾರ್ಥಗಳು: ಹಸಿಕಾಯಿ, ಬೆಳ್ಳುಳ್ಳಿ, ಈರುಳ್ಳಿ, ಶುಂಠಿ, ಸ್ವಲ್ಪ ಟೊಮೊಟೊ. ಅದನ್ನೆಲ್ಲ ಒಂದು ಮಿಕ್ಸಿ ಜಾರಿಗೆ ಹಾಕೊಂಡ್ಬಿಟ್ಟು ಅದಕ್ಕೆ ಒಂದೂವರೆ ಸ್ಪೂನ್ ಆಗೋವಷ್ಟು ಖಾರದ ಪುಡಿ ಹಾಕ್ಕೋಬೇಕು. ಮಿಕ್ಸಿ ಜಾರಿಗೆ ಹಾಕೋಬಿಟ್ಟು ಖಾರದ ಪುಡಿ ಹಾಕೋಬಿಟ್ಟು ಸ್ವಲ್ಪ 2 ಸ್ಪೂನ್ ಆಗೋವಷ್ಟು ಸಾಂಬಾರು ಪುಡಿ ಹಾಕಬೇಕು. ಅದಕ್ಕೆ ಮಿಕ್ಸಿ ಜಾರಿಗೇ 2 ಸ್ಪೂನು ಸಾಂಬಾರು ಪುಡಿ ಹಾಕಬೇಕು. ಹಾಕಿ ಅದನ್ನು ಒಂದು ನುಣ್ಣಗಾಗೋವಷ್ಟು ರುಬ್ಕೋಬೇಕು. 2 ಸ್ಪೂನ್ ಹಾಕಿದ್ದೀನಿ. ಹಾಕಿಬಿಟ್ಟು ಅದನ್ನು ರುಬ್ಕೊಂಬರ್ತೀನಿ. ರುಬ್ಬಿದ್ದೀನಿ. ಇವಾಗ ಒಂದು ಒಲೆ ಮೇಲೆ ಪಾತ್ರೆ ಇಡಬೇಕು. ಪಾತ್ರೆ ಇಟ್ಟು ಅದಕ್ಕೆ ಸ್ವಲ್ಪ ಒಳ್ಳೆಣ್ಣೆ ಹಾಕಿದ್ದೀನಿ. ಒಳ್ಳೆಣ್ಣೆಗೆ ಸ್ವಲ್ಪ ಸಾಸಿವೆ ಒಂದು ಸ್ವಲ್ಪ ಹಾಕಿದರೆ ಸಾಕು. ಅವು ಸಿಡಿಬೇಕು. ಸಿಡಿದ್ಮೇಲೆ ಅದಕ್ಕೆ ಸ್ವಲ್ಪ ಮಿಕ್ಸಿಗೆ ಹಾಕಿರೋ ಇದಕ್ಕೆ ನೀರು ಹಾಕ್ಕೋಬೇಕು. ನೀರು ಹಾಕಿ ಅದಕ್ಕೆ ಎಣ್ಣೆಗೆ ಖಾರ ಹಾಕಬೇಕು. ಖಾರ ಹಾಕಿದ ಮೇಲೆ ಅದಕ್ಕೆ ಸ್ವಲ್ಪ ನೀರು ಹಾಕಿ ಜಾರಿಗೆ ನೀರು ಹಾಕ್ಕೊಂಡು ಹಾಕೊಂಬಿಟ್ಟು ಅದು ನಮಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ಮಾಡ್ಕೋಬೇಕು. ನೀರು ಹಾಕಬೇಕು. ನೀರು ಹಾಕಿ ಸ್ವಲ್ಪ ತೆಳ್ಳಗೆ ಮಾಡ್ಕೋಬೇಕು. ತೆಳ್ಳಗೆ ಮಾಡಿದ್ಮೇಲೆ ಸ್ವಲ್ಪ ಅದಕ್ಕೆ ಉಪ್ಪು ಹಾಕಬೇಕು. ಉಪ್ಪು ನಾನು ದೊಡ್ಡ ಉಪ್ಪು ಖಾಲಿ ಆಗೈತೆ, ಅದಕ್ಕೆ ಸಣ್ಣ ಉಪ್ಪು ಹಾಕ್ತಾಯಿದ್ದೀನಿ. ಅದು ಎಷ್ಟು ನಮಗೆ ಕನ್ಸಿಸ್ಟೆನ್ಸಿ ಎಷ್ಟು ಬೇಕಾಗುತ್ತೋ ಅಷ್ಟು ಮಾತ್ರ ನೀರು ಹಾಕಬೇಕು. ನೀರು ಹಾಕಿ ಸ್ವಲ್ಪ ಗೋರಾಡಿ ನೋಡಬೇಕು ಹೆಂಗಾಗಿದೆ ಅಂತೇಳಿ. ನಂದು ಸ್ವಲ್ಪ ಗಟ್ಟಿಯಾಗಿದೆ, ಅದಕ್ಕೆ ಇನ್ನೂ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ನೀರು ಹಾಕಿ ಆಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕಬೇಕು. ಕನ್ಸಿಸ್ಟೆನ್ಸಿ ನೋಡ್ಕೋಬೇಕು. ಆಮೇಲೆ ಅದಕ್ಕೆ ಸ್ವಲ್ಪ 1.5 ಅಷ್ಟು ಆಗೋವಷ್ಟು ಉಪ್ಪು ಹಾಕಬೇಕು. ನೋಡಿ ಸಾಕು, ಇಷ್ಟಿದ್ರೆ ಸಾಕು. ಆಮೇಲೆ ಅದಕ್ಕೆ ಉಪ್ಪು ಹಾಕಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ನಾನು 1.5 ಸ್ಪೂನ್ ಹಾಕ್ತೀನಿ ಉಪ್ಪು. 1.5 ಸ್ಪೂನ್ ಹಾಕಿದ್ದೀನಿ. ಸಾಕು ನೋಡಿ, ಇಷ್ಟಿದ್ರೆ ಸಾಕು. ಇವಾಗ ಸಾಂಬಾರು ಮಳ್ತಾಯಿದೆ. ಸಾಂಬಾರು ಮಳ್ಳಿದ ಮೇಲೆ ಅದಕ್ಕೆ ನಾನು ಒಟ್ಟು 6 ಮೊಟ್ಟೆ ಹಾಕ್ತಾಯಿದ್ದೀನಿ. ಸೊ ನೋಡಿ, ಸಾಂಬಾರು ಮಳ್ತಾಯಿದೆ ನೋಡಿ. ಮೊಟ್ಟೆ ಈಗ ಗ್ಯಾಸು ಲೋ ಫ್ಲೇಮಲ್ಲಿ ಇಟ್ಕೋಬೇಕು. ಲೋ ಫ್ಲೇಮಾಗಿ ಇಟ್ಕೊಂಡ್ರೆ ಮೊಟ್ಟೆ ಕಲಸ್ಕೊಳಲ್ಲ. ನಾವು ಹೆಂಗೆ ಹಾಕ್ತೀವೋ ಅದೇ ಥರ ಮೊಟ್ಟೆ ಇರುತ್ತೆ ಪಾತ್ರೆ ಒಳಗೆ. ಸೊ ಸಾಂಬಾರು ಮಾಡ್ತಾಯಿದೆ. ಇವಾಗ ಅದಕ್ಕೆ ಒಂದೊಂದೇ ಮೊಟ್ಟೆನ ಒಡೆದು ಹಾಕಬೇಕು. ಅಂದರೆ ಒಂದೇ ಹತ್ರ ಹಾಕ್ಬಾರ್ದು, ಆ ಕಡೆ ಈ ಕಡೆ ಹಾಕಬೇಕು. ಆ ಕಡೆ ಈ ಕಡೆ ನಾವು ಯಾವ ಥರ ಹಾಕ್ತೀವೋ ಮೊಟ್ಟೆನ ಅದೇ ಥರ ಇರುತ್ತೆ ಮೊಟ್ಟೆ. ಮೊಟ್ಟೆ ಒಡೆದಾಕ್ತಾ ಇದ್ದೀನಿ. ಇವಾಗ ಗ್ಯಾಸು ಲೋ ಫ್ಲೇಮಲ್ಲೇ ಇರಬೇಕು. ಮೊಟ್ಟೆನ ಒಂದೊಂದೇ ಒಡೆದಾಕಬೇಕು. ನನ್ನ ಚಾನಲ್ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೋಡಿ, ಒಂದೊಂದೇ ಮೊಟ್ಟೆನ ಒಡೆದಾಕ್ತಾ ಇದ್ದೀನಿ. ನೀವು ಕೂಡ ಟ್ರೈ ಮಾಡಿ ನೋಡಿ. ಸಿಂಪಲ್ಲಾಗಿದೆ ಮೊಟ್ಟೆ ಸಾಂಬಾರು. ಒಂದೊಂದೇ ಒಂದು ಕಡೆ ಹಾಕ್ಬಾರ್ದು, ಆ ಕಡೆ ಈ ಕಡೆ ಹಾಕಬೇಕು.
ಒಂದು ಮೊಟ್ಟೆ ಹಾಕಿದ ಹತ್ರ ಇನ್ನು ಒಂದು ಮೊಟ್ಟೆ ಹಾಕ್ಬಾರ್ದು, ಒಂದು ಸ್ವಲ್ಪ ಗ್ಯಾಪ್ ಬಿಟ್ಬಿಟ್ಟು ಹಾಕಬೇಕು ಮೊಟ್ಟೆನ. ಆವಾಗ ಮೊಟ್ಟೆ ಎಲ್ಲ ದುಂಡಗಿರುತ್ತೆ. ನೋಡಿ ಮೊಟ್ಟೆ ಎಲ್ಲ ಒಡೆದಾಕೋದಾಯಿತು. ಈಗ ಗ್ಯಾಸ್ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ವಲ್ಲ, ಈಗ ಸ್ವಲ್ಪ ಹೈ ಫ್ಲೇಮಲ್ಲಿ ಇಟ್ಕೋಬೇಕು ಅಷ್ಟೆ. ಸ್ವಲ್ಪ ಗ್ಯಾಸ್ನ ಹೈ ಫ್ಲೇಮಲ್ಲಿಟ್ಟು ಅದಕ್ಕೆ ಒಂದು 10-15 ನಿಮಿಷ ಪಾತ್ರೆ ಮುಚ್ಚಿದ್ರೆ, ಪಾತ್ರೆಗೂ ಒಂದು ಪ್ಲೇಟನ್ನು ಮುಚ್ಚಿದ್ರೆ ಮೊಟ್ಟೆ ಚೆನ್ನಾಗಿ ಬೆಂದ್ಕೊಂಡಿರುತ್ತೆ. ಮೊಟ್ಟೆ ಹಾಕಿದ ಮೇಲೆ ಒಂದು 10 ನಿಮಿಷ ಕುದಿಬೇಕು. ಅದು ಕುದ್ರೆ ಸಾಂಬಾರು ಕುದಿಬೇಕು. ಕುದ್ದ ಮೇಲೆ ಆಫ್ ಮಾಡಿ ಸ್ವಲ್ಪ ಹೊತ್ತು ಬಿಟ್ಟರೆ ಮೊಟ್ಟೆ ಸಾಂಬಾರು ರೆಡಿಯಾಗುತ್ತೆ. ನೋಡಿ ಇವಾಗ ಪ್ಲೇಟ್ ಮುಚ್ತಾ ಇದ್ದೀನಿ ನಾನು. ಸ್ವಲ್ಪ ಮುಚ್ಚಬೇಕು, ಪೂರ್ತಿ ಮುಚ್ಚಿಲ್ಲ, ಸ್ವಲ್ಪ ಮುಚ್ಚಿದ್ದೀನಿ. ಮೊಟ್ಟೆ ಸಾಂಬಾರು ರೆಡಿ ಆಯಿತು. ನೋಡಿ ಮೊಟ್ಟೆ ಸಾಂಬಾರು ರೆಡಿ ಆಯಿತು. ಬನ್ನಿ ಊಟ ಮಾಡೋಣ ಎಲ್ಲ. ನೋಡಿ ನಮ್ಮ ಎಗ್ ಸಾಂಬಾರು ರೆಡಿಯಾಗಿದೆ. ನನ್ನ ಮಗನ ಕೇಳ್ತೀನಿ ನೋಡ್ರಿ. ಚಿನಿ ಹೆಂಗಿದೆಯಾ ಮೊಟ್ಟೆ ಸಾಂಬಾರು? ಸೂಪರಾಗಿದೆ.